ನಮಸ್ಕಾರ ವೀಕ್ಷಕರೇ, ಮೆಹಬೂಬ್ ಅಳ್ಳೂರ ಸಾರುತ್ತಿದ್ದ ಎಂಎಚ್ ನ್ಯೂಸ್ಗೆ ಸ್ವಾಗತ. ಪಟ್ಟಣ ಸೇರಿ ವಿವಿಧೆಡೆ ಸಂಭ್ರಮದ ಸ್ವಾತಂತ್ರ್ಯೋತ್ಸವ. ಪಟ್ಟಣ ಪಂಚಾಯತ್ನಲ್ಲಿ ನೂತನ ಅಧ್ಯಕ್ಷೆ ಲತಾ ಗೋರಬಾಳ ಧ್ವಜಾರೋಹಣವನ್ನ ನೆರವೇರಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಎಂಕೆ ಗಾಂಧಿ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಗಳಿಗೆ ಸಾಮೂಹಿಕ ಪೂಜೆ ಸಲ್ಲಿಸಲಾಯಿತು. ನೂತನ ಅಧ್ಯಕ್ಷೆ ಲತಾ ಗೋರಬಾಳ, ಮುಖ್ಯ ಅಧಿಕಾರಿ ಪ್ರಶಾಂತ್, ಡಾಕ್ಟರ್ ಎಸ್ಬಿ ಗಂಗನಗೌಡರು ಮಾತನಾಡಿ, ಪಟ್ಟಣದ ಅಭಿವೃದ್ಧಿಗಾಗಿ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರಾದ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಸುಮಾರು 5 ಕೋಟಿ ಅನುದಾನ ನೀಡಿದ್ದಾರೆ. ಕಾಮಗಾರಿಗಳ ಆರಂಭಕ್ಕೆ ಭಾನುವಾರ ಭೂಮಿ ಪೂಜೆ ನೆರವೇರಲಿದ್ದು, ವಾಣಿಜ್ಯ ಮಳಿಗೆಗೆ ನಿರ್ಮಾಣ, ಸಿಸಿ ರಸ್ತೆ, ಕುಡಿಯುವ ನೀರಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಪಟ್ಟಣದ ನಾಡ ಕಚೇರಿ ಸೇರಿ ಬಿಸಿಎಂ ವಸತಿ ನಿಲಯ, ವೀರೇಶ್ವರ ಸಹಕಾರಿ ಬ್ಯಾಂಕ್, ಭಾವಸಾರ ಕ್ಷತ್ರಿಯ ಬ್ಯಾಂಕ್, ಸರ್ಕಾರಿ ಉದ್ಯೋಗ ತರಬೇತಿ ಕೇಂದ್ರ, ಬಸವೇಶ್ವರ ಸ್ಥಳೀಯ ಹಾಗೂ ಪಳಪೂಜಿ ಮೊರಾರ್ಜಿ ದೇಸಾಯಿ ವಸತಿ ಸರ್ಕಾರಿ ಉರ್ದು ಪ್ರಾಥಮಿಕ ಪ್ರೌಢಶಾಲೆ, ವೀರೇಶ್ವರ ಪ್ರೌಢಶಾಲೆ, ಕೆಬಿಪಿಎಸ್ ಹಾಗೂ ಕೆಜಿಎಂಪಿಎಸ್, ಅರೇಶಂಕರ, ವೀರೇಶ್ ನಗರ್, ನಾಗಬೇನಾಳ್, ಬೆಜ್ಜೂರ್ ಚಿಕ್ಕ ಹಾಗೂ ಬಿಜ್ಜೂರ್ ಲೋಟಗೇರಿ, ಗಳಪೋಜಿ ವಿವಿಧೆಡೆ ಶಾಲೆಗಳಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವ ಅದ್ದೂರಿ ಆಚರಣೆ ಮಾಡಲಾಯಿತು. ಪಟ್ಟಣ ಪಂಚಾಯತ್ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ, ಸದಸ್ಯರಾದಂತಹ ಶಿವಪುತ್ರಪ್ಪ ಗುರೇಕರ್, ಅಮರಪ್ಪ ಸಿರಿಬಾಬು, ಕ್ಷತ್ರಿ ಸಂಗಣ್ಣ, ಬಾಬಾರೆಡ್ಡಿ, ರಮೇಶ್ ಆಲಕೊಪ್ಪೂರ್, ಮೊಹಮ್ಮದ್ ನಾಡದಾಳ್, ನಾಮ ನಿರ್ದೇಶಕ ಸದಸ್ಯ ಬಡಗೇರ್ ಹಾಗೂ ಹಿರಿಯ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹಿರಿಯರು ತಮ್ಮ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮ್ಮ ಸಿಕ್ಕೈತೆ. ಬರೀ ಸ್ವಾತಂತ್ರ್ಯ ಅಂದರೆ ಬಂಧನದಿಂದ ಮುಕ್ತಿ ಅಲ್ಲ, ದಾಸ್ಯದಿಂದ ಮುಕ್ತಿ ಅಲ್ಲ. ಪ್ರತಿಯೊಬ್ಬನು ಈ ದೇಶದ ಪ್ರಜೆಯು ತನ್ನ ಹಕ್ಕುಗಳೇನು, ತನ್ನ ಕರ್ತವ್ಯಗಳೇನು, ಈ ದೇಶಕ್ಕಾಗಿ ತಾನೇನು ಕೊಡಬೇಕು, ತಾನೇನು ಮಾಡಬೇಕು ಅನ್ನೋದನ್ನು ಅರಿತುಕೊಂಡು ಜವಾಬ್ದಾರಿಯಿಂದ ಹೇಳಿದ್ರೆ ಅದೇ ಸ್ವಾತಂತ್ರ್ಯ ಗಳಿಸ್ಕೊಟ್ಟಂಥ ಮಹನೀಯರಿಗೆ ನಾವು ನಡ್ಕೊಂಡಂಗಾಗುತ್ತೆ ಅಂತೇಳಿ Bluetooth mode.